ಎಲ್ಲಿಂದ ಬಂದಿರೋ ಸರ್ ನೀವು? ಮೈಸೂರಿಂದ. ಮೈಸೂರಿಂದ. ನಿಮ್ಮ ಹೆಸರು? ನಮ್ಮ ಹೆಸರು ಸ್ವಾಮಿ ಅಂದ್ಬಿಟ್ಟು ಸರ್. ಹಾಂ. ಇವತ್ತಿನ ಕ್ಲಾಸ್ ಹೇಗಿತ್ತು ಸರ್? ಚೆನ್ನಾಗಿದೆ ಸರ್. ಹಾಂ. ಗುರುಗಳು ಹೇಳ್ಕೊಟ್ಟಿರೋ ಇವತ್ತಿನ ಕ್ಲಾಸಲ್ಲಿ ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ನಿಮ್ಗೇನು ಖುಷಿಯಾಗಿದೆ? ಸಖತ್ತಾಗಿದೆ ಸರ್. ಹಾಂ. ನಮಗೂ ಅಂಗವಿಕಲರಿಗೆ 50% ಕೊಟ್ಟಿದ್ರು. ಹಾಂ ಹಾಂ. ನಾನು ಮುಂದಿನ ದಿನಗಳಲ್ಲಿ 100 ಕೋಟಿ ಸಂಪಾದನೆ ಮಾಡಿ ಗುರುಗಳು ನಮ್ಮ ಒಂದು ಮನೆ ಕಟ್ಟಿ ಗ್ರೂಪ್ ಪ್ರವೇಶಕ್ಕೆ ಕರಿಬೇಕಂತ ಒಂದು ಆಸೆ ನನಗೆ. ಹಾಗೆ ಮನೆ ಕಟ್ಟಬೇಕಂತ ಕಲ್ತ್ಬಿಟ್ಟಿದ್ದೀರಾ? ಸೂಪರ್ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಯ್ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜಾನ್ವಿ. ಎಲ್ಲಿಂದ ಬಂದಿದ್ದೀರಾ? ನಾನು ಬೀದರಿಂದ ಬಂದಿದ್ದೀನಿ. ಹಾಂ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮಗೆ ಏನು ಖುಷಿ ಕೊಟ್ಟಿದೆ ಹೇಳ್ಬೋದಾ? ಕ್ಲಾಸಲ್ಲಿ ಏನಂದ್ರೆ ನಾನು ಏನು ಅಚೀವ್ ಮಾಡ್ಬೋದು. ಫಸ್ಟ್ ನಮ್ಮ ಲೇಜಿನೆಸ್ ಬಿಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಮತ್ತು ನಾವು ಒಳಗಿಂದ ಇದು ಎನರ್ಜೆಟಿಕ್ ತೊಗೊಂಬರ್ಬೇಕು. ನಾವು ಒಳಗಿಂದ ಮತ್ತೆ ನಾವು ಎಂತರು ಎನರ್ಜೆಟಿಕ್ ಆಗಿ ವರ್ಕ್ ಮಾಡಬೇಕು. ಫಸ್ಟ್ ನಮ್ಮ ಎಲ್ಲ ಲೇಜಿನೆಸ್ ಬಿಡಬೇಕು ಮೈಂಡ್. ಹಾಂ ಹಾಂ, ಆ ಥರ ಎಲ್ಲ ಕಲ್ತಿದ್ದೀರಾ? ಹಾಗೆ ಗುರುಗಳ ವಿಡಿಯೋನ ಎಷ್ಟು ದಿವಸ ಫಾಲೋ ಅಪ್ ಮಾಡ್ತಿದ್ರಿ? ಇವಾಗ ಆ್ಯಕ್ಚುಲಿ ಮಮ್ಮಿ ಮೊದಲೇ ಮಾಡ್ತಿದ್ರು, ನಾನು ಇವಾಗ ಒಂದು 2 ವೀಕ್ಸ್ ಆಯ್ತು ಮಾಡ್ತಾ ಇದ್ದೆ. 2 ವೀಕ್ಸಿಂದ ಮಾಡ್ತಾಯಿದ್ರಾ? ಈಗ 2 ವೀಕ್ಸ್ನ ಮಾಡ್ತಾಯಿದ್ರಲ್ವ, ಗುರುಗಳ ಟೆಕ್ನಿಕ್ ಮತ್ತು ಅವರ ಪರ್ಮಿಷನ್ನ ಹೇಳಿ ನಿಮ್ಗೆ ಆಗಿರೋ ವಿಚಾರ ಹಂಚ್ಕೊಳ್ಬೋದಾ? ಅವ್ರದ್ದು 360 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಮತ್ತೆ ರಾತ್ರಿ ಮಾರ್ನಿಂಗ್ 3 AM ಮಿರರ್ ಟೆಕ್ನಿಕ್, ಅದೆಲ್ಲ ಬಹಳ ತುಂಬಾ ಪವರ್ಫುಲ್ ಇದೆ, ಮಾಡ್ಬೋದು. ಅದರಿಂದ ಬಹಳ ಜನ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ಸಾಲವನ್ನು ಬರೆದು ಯೆಲ್ಲೋ ಪೇಪರಲ್ಲಿ ಬರೆದು ಅದನ್ನ ಬ್ಲ್ಯಾಕಿನಲ್ಲಿ ಬರೆದ್ಬಿಟ್ಟು ರೆಡ್ ಇಂಕಲ್ಲಿ ಕಟ್ ಮಾಡಿ ಅದನ್ನ ಸುಟ್ಟಾಕಿ ಅದನ್ನ ಇವತ್ತು ಎಳ್ಳು ನೀರು ಅಂತ ಬಿಟ್ಟಿದ್ದೀರಾ ಕಟ್ಟಲ್ವ? ಹೇಗೆ ಅನಿಸ್ತು ಇದ್ರ ಬಗ್ಗೆ ನಿಮಗೆ? ಅದು ಫುಲ್ ಪಾಸಿಟಿವ್ ವೈಬ್ಸ್ ಬಂದ್ಬಿಡ್ತು. ಆಸ್ ಇಫ್ ನನ್ನ ಸಾಲ ಇವಾಗ ತೀರಿ ಬಿಟ್ಟಿದೇನೋ ಅಂತ ಹಂಗೆ ಅನಿಸ್ಬಿಡ್ತು. ಫುಲ್ ಪಾಸಿಟಿವ್ ವೈಬ್ಸ್ ಬಂತು. ಹಾಗೆ ಮೇಡಮ್, ಹಾಗೆ ನೀವು ಇರುವಿಂದ ಏನು ಕಲ್ತ್ರಿ ಮೇಡಮ್ ಇವತ್ತು ವಿಸ್ಡಮ್ ಅಲ್ಲಿ? ಇರುವಿನಿಂದ ಏನು ಕಲ್ತ್ರಿ ಅಂದ್ರೆ, ಇರುವೆ ಇಷ್ಟು ಹಾರ್ಡ್ ವರ್ಕ್ ಮಾಡುತ್ತೆ ಅಂದ್ರೆ ಸ್ಟೋರ್ ಮಾಡ್ತೀವಿ. ನಾವು ಮನುಷ್ಯರಾಗಿ ನಾವು ಸ್ಟೋರ್ ಮಾಡ್ಬೋದು. ಎಷ್ಟು ಅವ್ರು 6 ಮಂತ್ಸ್ ಮಾಡಿದ್ರೆ ನಾವು ಹ್ಯೂಮನ್ಸ್ ಆಗಿ ಎಷ್ಟು ಸ್ಟೋರ್ ಮಾಡ್ಬೋದು ನಮ್ಮ ಲೈಫಲ್ಲಿ. ನಾವು ಫಸ್ಟ್ ನಾವು ಒಳಗಿಂದ ತೊಗೊಂಬರ್ಬೇಕು. ನಾವು ಫಸ್ಟ್ ನಾವು ನಮ್ಮ ಕಡೆ ಎಲ್ಲ ಇದೆ, ಬಟ್ ನಾವು ಸಾಧಿಸ್ಬೇಕು ಅದೆಲ್ಲ ಕಲ್ತಿದ್ದೀರಾ. ಹಾಗೆ ಗುರುಗಳ ಶಕ್ತಿ, ಅವರ ತಿಳುವಳಿಕೆ, ಅವರ ಜ್ಞಾನ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಾ ಮೇಡಮ್? ಗುರುಗಳಂತೂ ಫುಲ್ ಅದ್ಭುತ. ಅವ್ರು ಜಸ್ಟ್ ಅವ್ರ ಬಳಿ ಬಂದರೆ ಏನೋ ಪಾಸಿಟಿವ್ ವೈಬ್ಸ್ ಬಂದಂಗೆ ಅನ್ಸುತ್ತೆ ನನಗೆ. ಏನೋ ಎನರ್ಜಿ ಕೊಟ್ಟಂಗೆ ಆಗ್ತದೆ ಗುರುಜಿಯಲ್ಲಿ. ಅವ್ರು ಜಸ್ಟ್ ಅನ್ಇಮ್ಯಾಜಿನೇಬಲ್. ಅವ್ರಿಗೆ ಹೇಳ್ಕೊಕ್ಕೂ ಆಗ್ತಾ ಇಲ್ಲ, ಅವ್ರು ಜಸ್ಟ್ ಇದ್ದಾರೆ. ಹಾಗೆ ಈಗ ತುಂಬ ಜನ ಹೇಳ್ತಾರೆ ಈ ಕ್ಲಾಸ್ಗೆ ಬರೋ ತುಂಬ ವೇಸ್ಟು, ದುಡ್ಡು ವೇಸ್ಟು, ಇಲ್ಲೇನು ಆಗೋದಿಲ್ಲ, ದುಡ್ಡು ಮಾಡೋಕ್ಕಾಗೋದಿಲ್ಲ, ಇದೆಲ್ಲ ಹೇಳ್ತಾ ಇರ್ತಾರೆ ತುಂಬ ಜನ. ಇವತ್ತು ನೀವು ನೇರವಾಗಿ ಕ್ಲಾಸ್ನಲ್ಲಿದ್ದೀರಾ, ಇದ್ರ ಬಗ್ಗೆ ನೀವು ಹೇಳೋಕೆ ಬಯಸ್ತೀರಾ? ಏನೂ ಇಲ್ಲ, ಜಸ್ಟ್ ಏನೂ ಇಲ್ಲ, ಫ್ರಾಡ್ ಅಂತೂ ಏನೂ ಇಲ್ಲ. ಜಸ್ಟ್ ಅದು ನಮ್ಮ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ, ನಾವು ಏನು ಮಾಡ್ಬೇಕಂತ, ನಾವು ಗ್ರೋ ಆಗ್ತೀವಿ ಲೈಫಲ್ಲಿ. ಆ ಥರ ಏನೂ ಫ್ರಾಡ್ ಅಂತ ಏನೂ ಇಲ್ಲನೇ ಇದರಲ್ಲಿ. ಏನೂ ಇಲ್ಲ. ಗುಡ್ ಮೇಡಮ್. ಹಾಗೆ ಈಗ ನೀವು ಕ್ಲಾಸ್ ಬಂದಮೇಲೆ ದುಡ್ಡು ಮಾಡೋದು ತುಂಬ ಕಷ್ಟ ಅನಿಸ್ತಿದೆಯಾ ಇಲ್ಲ ಈಸಿ ಅನಿಸ್ತಿದೆಯಾ? ಇವಾಗ ದುಡ್ಡು ಮಾಡೋಂತೀವಿ, ನಾನು ಏನು ಮಾಡಲಿ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಬಿ ಫಾರ್ಮಸಿ ಮಾಡ್ತಾ ಇದ್ದೀನಿ ನಾನು. ಇವಾಗ ದುಡ್ಡು ಮಾಡೋದು ಈಸಿ ಆಗಿಬಿಟ್ಟಿದೆ, ನಾನು ಏನು ಮಾಡ್ಬೋದು ಅಂತ ಅನಿಸ್ತಾ ಇದೆ. ಹಾಗೆ ಸೊ ಗುಡ್ ಮೇಡಮ್. ಹಾಗೆ ಈಗ ನಾವು ಒಂದು ಬಿಸ್ನೆಸ್ ಮಾಡಬೇಕು, ಶ್ರೀಮಂತರಾಗಬೇಕಂದ್ರೆ ಇಲ್ಲ ಬಿಸ್ನೆಸ್ ಮಾಡಿ ಶ್ರೀಮಂತರಾಗ್ಬೋದಾ ಇಲ್ಲ ಕೆಲಸ ಮಾಡಿ ಶ್ರೀಮಂತರಾಗ್ಬೋದಾ? ಇಲ್ಲ, ಬಿಸ್ನೆಸ್ ಮಾಡಿದ್ರೆ ಶ್ರೀಮಂತ ಆಗ್ಬೋದು. ಕೆಲಸ ಅಂದ್ರೆ ಯಾವಾಗಿನ ಜಾಬಿನ ತೆಗಿತಾರೋ ಹೇಳೋಕ್ಕಾಗಲ್ಲ, ನಾವು ಜಾಬ್ ಯಾವಾಗ ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ಬಿಸ್ನೆಸ್ ಅಂದ್ರೆ ಲೈಫ್ ಲಾಂಗ್ ಇದ್ಬಿಡುತ್ತೆ, ನಾವು ಮಾಡ್ಬೋದು ಲೈಫ್ ಲಾಂಗ್ ಅಲ್ಲಿ. ಹಾಗೆ ಎಕ್ಸಲೆಂಟ್ ಮೇಡಮ್. ಹಾಗೆ ಕೊನೆಯದಾಗಿ ಕ್ಯಾಮ್ರಾ ಮುಖಾಂತರ 840 ಕೋಟಿ ಜನ ನಿಮ್ಮನ್ನ ನೋಡ್ತಿದ್ದಾರೆ, ಅವರಿಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು? ಈ ಗುರುಜಿನ ಕ್ಲಾಸ್ ಅಂತ ತುಂಬ ಅದ್ಭುತ ಇದೆ. ಅದರಲ್ಲಿ ಏನು ಫ್ರಾಡ್ ಅಂತ ಏನೂ ಇಲ್ಲ, ನೀವು ಆರಾಮಾಗಿ ಕಲಿಬೋದು. ಅವ್ರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್, ಅವ್ರ ಮತ್ತು ಮಿರರ್ ಟೆಕ್ನಿಕ್ಸ್ ಎಲ್ಲ ಭಾಳ ತುಂಬ ಯೂಸ್ಫುಲ್ ಆಗ್ತದೆ. ನೀವು ಅದನ್ನು ಟ್ರೈ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂತ ಅಂತೀನಿ. ಅಷ್ಟೇ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಅದ್ಭುತವಾದ ಒಂದು ಮಾಹಿತಿಯನ್ನು ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.